ಗೌರಿಬಿದನೂರು ತಾಲೂಕಿನ ತಿಪ್ಪಗಾನಹಳ್ಳಿ ಗ್ರಾಮದಲ್ಲಿ ಕೋಳಿಗಳ ವಿಚಾರವಾಗಿ ಆರಂಭವಾದ ನೆರೆಮನೆಯವರ ನಡುವಿನ ಜಗಳವು ಗಂಭೀರ ಸ್ವರೂಪ ಪಡೆದುಕೊಂಡು ಸಾರ್ವಜನಿಕ ಆಸ್ಪತ್ರೆಯಲ್ಲೇ ಹಲ್ಲೆ ಆರೋಪದ ಮಟ್ಟಕ್ಕೆ ತಲುಪಿದ ಘಟನೆ ನಡೆದಿದೆ. ಈ ಘಟನೆಯಿಂದ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಆಸ್ಪತ್ರೆಯ ಸಿಬ್ಬಂದಿ, ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳು ಹಾಗೂ ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ಮಾಹಿತಿಯ ಪ್ರಕಾರ ಬುಧವಾರ ರಾತ್ರಿ ತಿಪ್ಪಗಾನಹಳ್ಳಿ ಗ್ರಾಮದ ನಿವಾಸಿಗಳಾದ ಮಮತಾ ಹಾಗೂ ದಳಪ್ಪ ದಂಪತಿಗಳು ಸಾಕುತ್ತಿದ್ದ 5 ಕೋಳಿಗಳು ನೆರೆಮನೆಯವರಾದ ಅಶ್ವಥಪ್ಪ ಹಾಗೂ ವೆಂಕಟಲಕ್ಷ್ಮಮ್ಮ ಅವರ ಮನೆಯ ಮುಂದೆ ಬಂದು ಗಲೀಜು ಮಾಡುತ್ತಿವೆ ಎಂಬ ಕಾರಣಕ್ಕೆ 2 ಕುಟುಂಬಗಳ ನಡುವೆ ಮಾತಿನ ಚಕಮಕಿ ಆರಂಭವಾಗಿದೆ ಎನ್ನಲಾಗಿದೆ. ಸಣ್ಣ ವಿಚಾರವಾಗಿ ಆರಂಭವಾದ ಈ ಜಗಳ ಕ್ರಮೇಣ ವಿಕೋಪಕ್ಕೆ ತಿರುಗಿ 2 ಕುಟುಂಬಗಳ ನಡುವೆ ತೀವ್ರ ವಾಗ್ವಾದ ಮತ್ತು ಹೊಡೆದಾಟಕ್ಕೆ ಕಾರಣವಾಗಿದೆ ಎಂದು ತಿಳಿದು ಬಂದಿದೆ. ಈ ಗಲಾಟೆಯಲ್ಲಿ ಮಮತಾ, ದಳಪ್ಪ ಹಾಗೂ ರವಿ ಎಂಬುವರಿಗೆ ಗಾಯಗಳಾಗಿದ್ದು, ಚಿಕಿತ್ಸೆಗಾಗಿ ಅವರನ್ನು ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಆಸ್ಪತ್ರೆಯಲ್ಲಿಯೂ ಪರಿಸ್ಥಿತಿ ಶಾಂತವಾಗದೆ ಮತ್ತಷ್ಟು ಉದ್ವಿಗ್ನಗೊಂಡಿದೆ ಎನ್ನಲಾಗಿದೆ. ಆರೋಪದ ಪ್ರಕಾರ ಅಶ್ವಥಪ್ಪ ಹಾಗೂ ವೆಂಕಟಲಕ್ಷ್ಮಮ್ಮ ಅವರ ಕುಟುಂಬದ ಸದಸ್ಯರಾದ ನಂದ, ನಾಗಮಣಿ, ಮನೋಜ್ ಮತ್ತು ಅಶೋಕ್ ಅವರು ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯುತ್ತಿದ್ದ ಮಮತಾ ಹಾಗೂ ಅವರೊಂದಿಗೆ ಇದ್ದ ರವಿ ಮೇಲೆ ಆಸ್ಪತ್ರೆಯೊಳಗೆಯೇ ಹಲ್ಲೆ ನಡೆಸಿದ್ದಾರೆ ಎಂದು ಹೇಳಲಾಗಿದೆ. ಏಕಾಏಕಿ ಆಸ್ಪತ್ರೆಯೊಳಗೆ ಗಲಾಟೆ ನಡೆದ ಪರಿಣಾಮ ಅಲ್ಲಿದ್ದ ಸಿಬ್ಬಂದಿ, ರೋಗಿಗಳು ಹಾಗೂ ಸಾರ್ವಜನಿಕರು ಕೆಲಕಾಲ ಭಯಭೀತರಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳಿದ್ದಾರೆ ಎಂದು ಸ್ಥಳದಲ್ಲಿದ್ದವರು ತಿಳಿಸಿದ್ದಾರೆ. ಈ ಗಲಾಟೆಯ ದೃಶ್ಯಗಳು ಸ್ಥಳದಲ್ಲಿದ್ದವರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಸಾರ್ವಜನಿಕ ಆಸ್ಪತ್ರೆಯಂತಹ ಸೂಕ್ಷ್ಮ ಸ್ಥಳದಲ್ಲೇ ಇಂತಹ ಘಟನೆ ನಡೆದಿರುವುದು ಸಾರ್ವಜನಿಕರಲ್ಲಿ ಭದ್ರತೆ ಹಾಗೂ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಘಟನೆಯ ಕುರಿತು ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ ಎನ್ನಲಾಗಿದೆ. 2 ಕಡೆಯವರಿಂದ ದೂರು ಸ್ವೀಕರಿಸಿ ಪ್ರಕರಣ ದಾಖಲಿಸುವ ಪ್ರಕ್ರಿಯೆ ನಡೆಯುತ್ತಿದ್ದು, ಘಟನೆಯ ನಿಖರ ಸತ್ಯಾಂಶ ತನಿಖೆಯ ಬಳಿಕವೇ ಸ್ಪಷ್ಟವಾಗಲಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ನಿಮಗೆ ಮನೆ ಮುಂದೆ ಅವರು ಗಲಾಟೆ ಮಾಡೋದು, ದೊಣ್ಣೆ ತಗೊಂಡು ರಾತ್ರಿ ಆಟೋಯಿಂದ ಬಂದು ದೊಣ್ಣೆ ತೊಗೊಂಡು ಹೊಡೆದಿರೋದಷ್ಟೇ. ನನ್ನ ಗಂಡನಿಗೆ ಆಗಕ್ಕೆ ಹೋದ್ರು, ನಾನು ಇಟ್ಕೊಂಡೆ, ಅದು ಏಟ್ ನಂಗೆ ಬಿತ್ತು. ಮೊದಲೇನ ಗಲಾಟೆ ಇತ್ತಾ? ಏನೂ ಇಲ್ಲ, ಕೋಳಿ ಜಗಳಕ್ಕೆ ಗಲಾಟೆ ಅಷ್ಟೇ, ಇನ್ನೇನಿಲ್ಲ. ದುಡ್ಡು ವ್ಯವಹಾರ ಅಂತದ್ದು ಏನೂ ಇರಲಿಲ್ಲ? ಏನೂ ಇಲ್ಲ. ಯಾರ್ಯಾರಿದ್ರು? ನಾನು ನನ್ನ ಗಂಡ ಇಬ್ಬರು ಇದ್ದಿದ್ದು. ಅವರು ಯಾರು? ಅವರು ತಂದೆ, ಹೆಂಡತಿ, ಅಶೋಕ, ನಂದನೇ ಹೊಡೆದಿರೋದು. ದೊಣ್ಣೆ ತಗೊಬಂದು ನಂದ ಹೊಡೆದಿರೋದು. ನನ್ನ ಗಂಡ ಈಚೆಗೆ ಬಂದರೂ ಸಾಯಿಸಾಕ್ತಾನಂತೆ ಅವನು. ರಾತ್ರಿ ಬಂದು ಇಲ್ಲೇ ಹೇಳೋದಾಗಲಿ, ನೀನು ಹೆಂಗೆ ಬರ್ತೀಯ ಬಾ ಈಚೆಗೆ, ನಿನ್ನ ಗಂಡ ಹೆಂಗೆ ಓಡಾಡಲಿ, ತಲೆ ತಗೊಂಡೇ ಹೋಗೋದು, ನಾನು ಮಚ್ಚಿ ತಗೊಂಡು ಬಂದು ತಲೆ ತಗೊಂಡೇ ಹೋಗೋದು ಅಂತ ಹೇಳೋದು. ನಾವಿಬ್ಬರೇ ಇರೋದು, ನಮ್ಗೆ ಸ್ವಲ್ಪ ರಕ್ಷಣೆ ಬೇಕು. ಏನಾಯ್ತಣ್ಣ? ಯಾವ ಊರು? ತಿಪ್ಪಗಾನಹಳ್ಳಿ. ನಮ್ಮ ಹೆಸರು ದಾಳಪ್ಪ. ಒಂದು 4-5 ಕೋಳಿ ಸಾಕಿದ್ವಿ. ಒಂದು 3 ದಿವಸ ಹಿಂದೆ ಕಲ್ಲುಗಳಾಗ್ತಿದ್ದು. ಏನೋ ಇರಮ್ಮ, ನಾನು ಬೋನ್ಗವ ಏನೋ ಹಾಕ್ಕೊತೀನಿ, ಒಂದು 2 ದಿವಸ ಇರಮ್ಮ ಅಂದಿದ್ದಕ್ಕೆ, ಡೈಲಿ ಇದೇ ಮಾಡ್ತೀರಾ, ಮಗನ ಕರೆಸ್ಬಿಟ್ಟು ನೀವು ಮಾಡ್ತೀನಿ, ಏನೋ ನಮ್ಮನ ಮೇಲೇ ದೌರ್ಜನ್ಯ ಮಾಡ್ತೀನಿ, ನನ್ನ ಮಕ್ಕಳು ಕರೆಸ್ಬಿಟ್ಟು ನೀವು ಮಾಡಿಸ್ತೀನಿ, ನಮ್ಮ ಮೇಲೆ ಬರ್ತೀಯ, ನನ್ನ ಮೇಲೆ ಬರೋ ಅಷ್ಟೊತ್ತು ನಿಮಗೆ ಕುಮ್ಮಕ್ಕೆ ಬಂತೇನೋ ಅಂತ ಹೇಳಿಬಿಟ್ಟು ಏಕಾಏಕಿ ಮಕ್ಕಳನ್ನ ಕರೆಸ್ಬಿಟ್ಟು ನಮಗೆ ಅಲ್ಲೇ ಮಾಡೋರೆ, ನಮ್ಮ ಮಿಸ್ಸಸ್ಗೆ ಅಲ್ಲೇ ಮಾಡಿಬಿಟ್ಟು ಮಿಸ್ಸಸ್ಗೆ ದೊಣ್ಣೆ ತಗೊಂಡು ಹೊಡೆದು, ಮಗ ನಂದ ಅನ್ನೋನು ಹೊಡೆದ್ಬಿಟ್ಟು ನಂದ, ಅಶ್ವಥಪ್ಪ, ವೆಂಕಟಲಕ್ಷ್ಮಮ್ಮ 3 ಸೇರಿಕೊಂಡು ಅಲ್ಲೇ ಮಾಡಿ ಹೊಡೆದ್ಬಿಟ್ಟು ನಾವು ಕೆಳಗೆ ಬಿದ್ದೋಗಿದ್ಲು. ಅಷ್ಟೊತ್ತಿಗೆ ನಮ್ಮ ಅಣ್ಣನ ಮಗನ ಆಸ್ಪತ್ರೆಗೆ ಕರೆಸೆ. ನಾನು ಮಂಚನಹಳ್ಳಿ ಸ್ಟೇಷನ್ ಹತ್ರ ಹೋದೆ ಕಂಪ್ಲೇಂಟ್ ಕೊಡೋಣ ಅಂತ. ಅಷ್ಟೊತ್ತಿಗೆ ಏಕಾಏಕಿ ಬಂದುಬಿಟ್ಟು ನಮ್ಮ ಮಿಸ್ಸಸ್ನ ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ರೆ ನನ್ನ ಅಣ್ಣನ ಮಗ ರವಿ ಅಂತ, ಅವನು ಹೋಗಿ ಹೋಗಿ ನಂದ, ನಾಗಮಣಿ, ವೆಂಕಟಲಕ್ಷ್ಮಮ್ಮ, ನಾಗಮಣಿ ಮಗ ಮೊಮ್ಮಗ, ಈತ್ಮನ ಮೊಮ್ಮಗ ಎಲ್ಲ ಏಕಾಏಕಿ ಅಲ್ಲೇ ಮಾಡಿಬಿಟ್ಟು ಎದೆ ಎಲ್ಲ ಅವನಿಗೆ ಇವಾಗೂ ಓಡಾಡೋಕ್ಕಾಗ್ತಾಯಿಲ್ಲ, ಫುಲ್ಲು ಹೊಡೆದ್ಬಿಟ್ಟವ್ರೆ. ಫುಲ್ಲು ಎದೆ ನೋವು ಅಂತ ಹಾಸಿಗೆ ಮೇಲೆ ಬಿಟ್ಬಿಟ್ಟಾನೆ. ನಮ್ಮ ಮಿಸ್ಸಸ್ಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ರೆ, ನಮ್ಮ ಮಿಸ್ಸಸ್ಗೆ ನೋಡು ಎಲ್ಲ ಫುಲ್ ಎಲ್ಲ ಪ್ಯಾಚ್ ಆಗಿಬಿಟ್ಟೈತೆ, ಎಲ್ಲ ಹೊಡೆದ್ಬಿಟ್ಟಾರೆ, ಇದೆಲ್ಲ ಹೋಗ್ಬಿಟ್ಟೈತೆ, ತಲೆ ಮೆದುಳಿಗೆಲ್ಲ ಏಟ್ ಬಿದ್ದಿದೆ, ಹಂಗೆ ಬರ್ದವ್ರೆ. ಏನನ್ನ ದಯಮಾಡಿ
ನಮ್ಮ ಮಿಸ್ಸಸ್ ಅವ್ರಿಗೆ ನಮ್ಮ ಅಣ್ಣನ ಮಗ ರವಿ ಅಂತ ಒಳಗಡೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದ. ಏಕೈಕಿ ಒಳಗಡೆ ಹಾಸ್ಪಿಟ್ಲ್ ಒಳಗಡೆ ನುಗ್ಗಿ ಹಾಸ್ಪಿಟ್ಲ್ ಸಿಬ್ಬಂದಿ ಎಲ್ಲ ಇದ್ದಾರೆ, ಏನಪ್ಪ ಅಂತ ಇದ್ರು ಬಂದು ಏಕೈಕಿ ಎಲ್ಲರೂ ರೌಡಿಗಳು ಬಂದ್ಬಿಟ್ಟು ನಾಗಮಣಿ ಮಗ ನಂದ ವೆಂಕಟಲಕ್ಷ್ಮಮ್ಮ ಏಕೈಕಿ ಬಂದು ಚೆನ್ನಾಗಿ ಹೊಡೆದ್ಬಿಟ್ಟು ಕಾಲ ಕೆಳಗೆ ತುಳಿದು ಅವನಿಗೆಲ್ಲ ಎದೆಯೆಲ್ಲ ಫುಲ್ಲು ಪ್ಯಾಚ್ ಆಗಿಬಿಟ್ಟಿದೆ, ಎದೆಯೆಲ್ಲ ಫುಲ್ ನೋವು ಬಂದುಬಿಟ್ಟಿದೆ, ಕೈಗಳೆಲ್ಲ ಇದು ಆಗಿಬಿಟ್ಟಿದೆ. ಏನೇ ಮಾಡಿ ನಮಗೆ ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಪೊಲೀಸು ಸಿಬ್ಬಂದಿಯವರು ಬೇಡ್ಕೊತೀವಿ, ನಮಗೆ ನ್ಯಾಯ ಸಿಗಬೇಕು. ಡೈಲಿ ಇದೆ ಅವ್ರದ್ದು, ಊರಲ್ಲಿ ಫುಲ್ಲು ರೌಡಿ ಜಾಮ್ ಅವ್ರದ್ದು. ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್, ನಮಗೆ ದಯವಿಟ್ಟು ನ್ಯಾಯ ಕೊಡಿಸ್ರಿ ನಮಗೆ. ಬರೀ ಕೋಳಿ ವಿಷಯಕ್ಕೆ ಇಷ್ಟು ದೊಡ್ಡ ಗಲಾಟೆ ಆಯ್ತಾ? ಹೌದು ಸರ್, ಕೋಳಿ ವಿಷಯಕ್ಕೆ ಇಷ್ಟು ದೊಡ್ಡ ಗಲಾಟೆ ಸರ್. ನಾನು ಹೇಳಿದ್ದೀನಿ, ಅಮ್ಮ 2-3 ದಿನ ಏನೋ ಬಿಟ್ಟು ಮಾಡಿಸ್ತಾಯಿದ್ದೀನಿ, ಒಳಗಡೆ ಬಂದು ಹಾಕ್ಸ್ಕೊತೀನಿ ಅಂದರೂ ಕೇಳಿಲ್ಲ. ಏಮ್ಮ నాపైన వస్తామరా నువ్వు, నాపైన వస్తామరా, పిలిపిస్తాను బిడ్డలతో, నా మగని పిలిపిస్తాను, నాకే పిలిపిస్తాను ಅಂದ್ಬಿಟ್ಟು ಏಕಾಏಕಿ ಬಂದು ರಾಡು ಮಚ್ಚು ಬಂದು ರಾತ್ರಿ ಏಕಾಏಕಿ ಅಲ್ಲೇ ಮಾಡಿರೋದು ಸರ್. ನಿಮ್ಮ ಸಂಬಂಧಿಕರಾಗಬೇಕಾ? ಜಮೀನು ಗಲಾಟೆ ಇಲ್ಲ ಸೈಟ್ ಗಲಾಟೆ ಏನಾನ ಇದೆಯಾ? ಇಲ್ಲ ಸರ್, ನಮ್ಮದು ಜಮೀನಿನ ಸಂಬಂಧ ಏನಿಲ್ಲ ಸರ್. ಪಕ್ಕದ ಮನೆಯವರಷ್ಟೇ ನಮಗೆ. ಏನು ಅವ್ರದ್ದು ನನ್ನ ಸಮಯ ಕೋಳಿ ವಿಷಯಕ್ಕೆ ಬಂದು ಈ ಥರ ಅವರು ಡೈಲಿಗೆ ಕಣ್ಕೆ ಅಮ್ಮ ಮಕ್ಕಳನ್ನ ತಂದೆನ ಬಿಡ್ತಾರೆ ಹೊಡೆಯೋಕ್ಕೆ. ಡೈಲಿ ಆಟೋ ಬಂದು ಅಡ್ಡ ಹಾಕೋದು, ಬರೋರಿಗೆಲ್ಲ ತೊಂದರೆ ಮಾಡೋದು, ನಮ್ಮ ಮನೆ ಮುಂದೆ ನೀರು ಬಿಡೋದು, ನಮ್ಮ ಮನೆ ಮುಂದೆ ಅದೇ ಕೆಲಸವಾಗೆ ಹಿಂಗೆ ಮಾಡ್ತಾರೆ ಸರ್. ನಮಗೇನೇ ಮಾಡಿ ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್, ಕೇಳ್ಕೊತೀವಿ. ನಮ್ಮಂಥ ಅಮಾಯಕರಿಗೆ ನ್ಯಾಯ ಒದಗಿಸ್ಕೊಡ್ರಿ. ಬೇಕಾದರೆ ಊರಲ್ಲಿ ಎಲ್ಲ ಬಂದು ಎನ್ಕ್ವೈರಿ ಮಾಡಿ ನಾವು ಎಂಥವ್ರು ಅವ್ರೆಂಥವ್ರು ಅಂತ ಕೇಳಿ ನ್ಯಾಯ ಕೊಡಿಸಿದ್ವಿ ನಮಗೆ. ಒಂದು ಸಾಮಾನ್ಯ ಕೋಳಿ ವಿಚಾರದಿಂದ ಆರಂಭವಾದ ನೆರೆಮನೆಯ ಜಗಳ ಸಾರ್ವಜನಿಕ ಆಸ್ಪತ್ರೆಯೊಳಗೆ ಹಲ್ಲೆ ಆರೋಪದ ಮಟ್ಟಕ್ಕೆ ತಲುಪಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಆಸ್ಪತ್ರೆಯ ರೋಗಿಗಳಿಗೆ ಸುರಕ್ಷಿತ ತಾಣವಾಗಿರಬೇಕಾದರೆ ಇಂತಹ ಘಟನೆಗಳು ಮರುಕಳಿಸದಂತೆ ಆಸ್ಪತ್ರೆ ಆವರಣದಲ್ಲಿ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹ ಸಾರ್ವಜನಿಕರಿಂದ ವ್ಯಕ್ತವಾಗುತ್ತಿದೆ. ಸ್ವಾಗತ್, ಸುಮನ್ ಟಿವಿ, ಗೌರಿಬಿದನೂರು.